ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಇನ್ಫಾರ್ಮೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅಂದರೆ ಕರ್ನಾಟಕ ಶಾಲಾ ಪರೀಕ್ಷೆ ಪ್ರಾಧಿಕಾರನವರು ದಿನಾಂಕ 10/1/2025 2024-25 ಸಾಲಿನ SSLC ಮತ್ತು ದ್ವಿತೀಯ PUC ಪರೀಕ್ಷೆ ಒಂದರ ಅಂತಿಮ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ಮೊನ್ನೆ 10ನೇ ತಾರೀಕು ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರನವರು ಒಂದು ಈ 2024-25 ಸಾಲಿನ ಏನಿದೆಯಲ್ಲ SSLC ಮತ್ತು ದ್ವಿತೀಯ PUC ಒಂದು ಆ್ಯನ್ಯುವಲ್ ಎಕ್ಸಾಮ್ನ ಅಂತಿಮ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ಈಗಾಗಲೇ ಅದು ಶಾಲಾ ಕಾಲೇಜುಗಳಿಗೆ ತಲುಪಿರುತ್ತೆ. ಸೊ ಯಾರ್ಯಾರು ಗೊತ್ತಿಲ್ಲ ನೋಡಿ, ವಿಡಿಯೋ ನೋಡೋದ್ರ ಮೂಲಕ ತಿಳಿದುಕೊಳ್ಳಿ. ಇದೊಂದು PDF-ನಲ್ಲಿ ನಿಮಗೆ ಯಾವ ಥರ ರೂಲ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ, ಅದೆಲ್ಲ ಕೂಡ ಈ ವಿಡಿಯೋನಲ್ಲಿ ಇದೆ. ನಾನು ನಿಮ್ಮ ಕಾಮೆಂಟ್ ಬಾಕ್ಸ್ ಸೆಕ್ಷನ್ ಆಗಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಬನ್ನಿ ಯಾವ ತಾರೀಕು ಯಾವ್ಯಾವ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ದ್ವಿತೀಯ PUC ಪರೀಕ್ಷೆ ಅಂದರೆ 11ನೇ ತರಗತಿಯ 2024-25 ಪರೀಕ್ಷೆಯು 1/3/2025 ಅಂದರೆ 3ನೇ ತಿಂಗಳು ಮಾರ್ಚಲ್ಲಿ 1ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. 1ನೇ ತಾರೀಕಿಗೆ ಸ್ಟಾರ್ಟ್ ಆಗಿಬಿಟ್ಟು ನಿಮಗೆ ಯಾವ ತಾರೀಕು ಎಂಡ್ ಆಗುತ್ತೆ ಅಂದರೆ 20ನೇ ತಾರೀಕಿಗೆ ಎಂಡ್ ಆಗುತ್ತೆ. ಸೊ 1ನೇ ತಾರೀಕಿನಿಂದ 20ನೇ ತಾರೀಕಿಗೆ ಅಂದರೆ ನಿಮಗೆ PUC ಎಕ್ಸಾಮ್ ಇದೆಯಲ್ಲ 20 ದಿನಗಳ ಕಾಲ ನಡೆಯುತ್ತೆ. ಸೊ ಯಾವ್ಯಾವ ಡೇಟಿಗಿದೆ, ಯಾವ ಟೈಮಿಗಿದೆ ಅಂತ ಎಲ್ಲ ಒಂದು ಈ PDF-ನಲ್ಲಿದೆ. ಹೇಗೆ ಕಾಮೆಂಟ್ ಸೆಕ್ಷನಲ್ಲಿ ಈ ಲಿಂಕ್ ಇರುತ್ತೆ, ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಸೊ ಇದು ನಿಮಗೆ ಕನ್ನಡದಲ್ಲಿ ಕೂಡ ಇದೆ. ಆಮೇಲೆ ಕೆಳಗೆ ಇನ್ನೊಂದು PDF-ಅಲ್ಲಿ ಪುಸ್ತಕದಲ್ಲಿ ಇಂಗ್ಲೀಷ್ನಲ್ಲಿ ಕೂಡ ಇದೆ. ಸೊ ಇಂಗ್ಲೀಷ್ ಮೀಡಿಯಮ್ದವ್ರು ಇಂಗ್ಲೀಷ್ ಚೆಕ್ ಮಾಡ್ಕೊಳ್ಳಿ, ಕನ್ನಡ ಇದ್ದವ್ರು ಕನ್ನಡದಲ್ಲೇ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಇನ್ಫಾರ್ಮೇಷನ್ ಕೂಡ ಇಲ್ಲಿ ಇದೆ. ಆಮೇಲೆ ಯಾವ ಥರ ರೂಲ್ಸ್ ಇರುತ್ತೆ, ರೆಗ್ಯುಲೇಷನ್ಸ್ ಇರುತ್ತೆ, ಎಲ್ಲ ಕೂಡ ಇದರಲ್ಲಿ ಹಾಕಿದ್ದಾರೆ. ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಇದರಲ್ಲಿ ಇದೆ. ಮತ್ತು ಸೈನ್ಸು, ಆರ್ಟ್ಸು, ಆಮೇಲೆ ಕಾಮರ್ಸು, ಎಜುಕೇಷನು, ಈ ಥರ ಏನೇನು ಕೋರ್ಸ್ ಇದೆಯಲ್ಲ ಅದರದ್ದೆಲ್ಲ ಇದರಲ್ಲಿ ಯಾವ ಡೇಟ್ಗೆ ಯಾವ್ಯಾವ ಎಕ್ಸಾಮ್ ಇದೆ ಅಂತ ಪೂರ್ತಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಎಷ್ಟು ಮಾರ್ಕ್ಸ್ ಕೊಡಿದ್ದು, ಮತ್ತು ವಿಷಯ ಸಂಕೇತ, ಕೋಡ್ ವರ್ಷನು, ಎಷ್ಟು ಅವಧಿ ಇರುತ್ತೆ ಅಂತ ಎಲ್ಲ ಕೂಡ ಮೆನ್ಷನ್ ಮಾಡಿದ್ದಾರೆ. ಕರೆಕ್ಟಾಗಿ ಒಂದು ಸಲ ಬಿಟ್ಟು 2 ಸಲ ಚೆಕ್ ಮಾಡ್ಕೊಳ್ಳಿ, ನಾಳೆ ಕನ್ಫ್ಯೂಸ್ ಆಗ್ಬಿಡ್ದು ನೋಡಿ. ಹಾಗೆ SSLC ಪರೀಕ್ಷೆ 1ರ ವೇಳಾಪಟ್ಟಿ ಅಂದರೆ ಇದು ಕೂಡ ಇವಾಗ ಫೈನಲ್ ಆಗಿದೆ. ಮತ್ತು SSLC ಇದು ಯಾವಾಗ ಸ್ಟಾರ್ಟ್ ಅಂತಂದರೆ ಮಾರ್ಚ್ 21ರಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಏಪ್ರಿಲ್ 4 ತನಕ ನಡೆಯುತ್ತೆ. ಅಂದರೆ ಇದು ಕೂಡ ಒಂದು 14 ಇಲ್ಲ 15 ದಿನಗಳ ಕಾಲ ಎಕ್ಸಾಮ್ ನಡೆಯುತ್ತೆ. ನಿಮಗೆ ಇದರಲ್ಲಿ ನಾನು ಹಾಗೆ ಯಾವ ಡೇಟ್ಗೆ ಯಾವ ಎಕ್ಸಾಮ್ ಇದೆ ಅಂತ ಈ ಒಂದು ಇದರಲ್ಲಿ ಇದೆ. ಕರೆಕ್ಟಾಗಿ ನೋಡಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ. ನೋಡಿ, ಮಾರ್ಚ್ 21ಕ್ಕೆ ನಿಮಗೆ ಪ್ರಥಮ ಭಾಷೆ ಅಂದರೆ ಕನ್ನಡ ಇದೆ. ನೆಕ್ಸ್ಟ್ ಮಾರ್ಚ್ 24ಕ್ಕೆ ಹಿಂದಿ ಇದೆ, ಅಂದರೆ 3 ದಿವಸ ಗ್ಯಾಪ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಾರ್ಚ್ 26ಕ್ಕೆ ದ್ವಿತೀಯ ಭಾಷೆ ಇಂಗ್ಲೀಷ್ ಇದೆ. ಇದು 2 ಡೇಸ್ ಇದೆ. ಮತ್ತು ಆಮೇಲೆ ಮಾರ್ಚ್ 29ಕ್ಕೆ ಹಾಗೆ ಏಪ್ರಿಲ್ 2ಕ್ಕೆ ವಿಜ್ಞಾನ ಭಾಷೆ ಇದೆ, ವಿಜ್ಞಾನ ವಿಷಯವಿದೆ. ಆಮೇಲೆ ಏಪ್ರಿಲ್ 4ಕ್ಕೆ ತೃತೀಯ ಭಾಷೆ ಅಂದರೆ ಹಿಂದಿ ಇದೆ. ಏಪ್ರಿಲ್ 4ಕ್ಕೆ ನಿಮ್ಮ SSLC ಒಂದು ಎಕ್ಸಾಮು ಕೂಡ ಮುಕ್ತಾಯವಾಗುತ್ತೆ. ಆಮೇಲೆ ಮಾರ್ಚ್ 20ಕ್ಕೆ PUC ಕೂಡ ಎಕ್ಸಾಮ್ ಕೂಡ ಮುಗಿಯುತ್ತೆ. ಸೊ ಇನ್ನೂ ಫ್ರೆಂಡ್ಸ್ಗಳಿಗೆ ಗೊತ್ತಿಲ್ಲ ನೋಡಿ, ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರು ಕೂಡ ಹೆಲ್ಪ್ ಆಗಲಿ. ಹಾಗೆ ಹಗಲು ರಾತ್ರಿ ಅಂದರೆ ಯಾರು ಎಲ್ಲ ಸಪೋರ್ಟ್ ಮಾಡಿ ಓದ್ತಿದ್ದೀರಲ್ಲ, SSLC ವಿದ್ಯಾರ್ಥಿಗಳು ಇರ್ಬೋದು, ಹಾಗೆ PUC ವಿದ್ಯಾರ್ಥಿಗಳು ಇರ್ಬೋದು, ಶುಭವಾಗಲಿ. ಇನ್ನೂ ಚೆನ್ನಾಗಿ ಓದಿ, ಸ್ವಲ್ಪ ಟೈಮ್ ಇದೆ, ಚೆನ್ನಾಗಿ ಓದ್ಕೊಂಡ್ಬಿಟ್ಟು ಎಕ್ಸಾಮ್ನ ಚೆನ್ನಾಗಿ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಮುಂದೆ ಒಂದು PUC ವಿದ್ಯಾರ್ಥಿಗಳಿಗೆ ನೀಟ್ ಎಕ್ಸಾಮ್ ಡೀಟೇಲ್ಸ್ ಇರ್ಬೋದು, ಮತ್ತು CET ಎಕ್ಸಾಮ್ ಡೀಟೇಲ್ಸ್ ಇರ್ಬೋದು, ಏನೇ ಬಂದು ನಾನು ನಿಮಗೆ ವಿಡಿಯೋಸ್ ಮೂಲಕ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಯಾವಾಗಲೂ ವಿಡಿಯೋಸನ್ನು ನೋಡ್ಕೊತೀವಿ, ಎಲ್ಲರಿಗೂ ಶೇರ್ ಮಾಡ್ಕೊಂಡು ಅವ್ರಿಗೂ ಒಂಥರ ಹೆಲ್ಪ್ ಆಗೋ ಥರ ಮಾಡಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಎಕ್ಸಾಮ್ನ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.